ನಮಸ್ತೆ. 24/6/2025 ಮಂಗಳವಾರ ಕೃಷ್ಣ ಪಕ್ಷ. ಇವತ್ತು ಚತುರ್ದಶಿ ಅಂದರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಹಿಂದೆ ಬರುವಂಥದ್ದು. ಇದು ಸಂಜೆ 6:59:37 ಅಂದರೆ ಸರಿಯಾಗಿ ಹೆಚ್ಚು ಕಮ್ಮಿ ಹೇಳಬೇಕು ಅಂತಂದರೆ 7 ಗಂಟೆ ಸಂಜೆಯವರೆಗೂ ಚತುರ್ದಶಿ ಇದೆ. ಇಲ್ಲಿಂದ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ. ಹಂಗಾಗಿ ಇವತ್ತೇ ಅಮಾವಾಸ್ಯೆ ನೈಟೆಲ್ಲ ಇರುತ್ತದೆ. ನಾಳೆ ಇದೇ ಅಮಾವಾಸ್ಯೆ ಸಂಜೆ 4:01:15 ಇರುತ್ತದೆ. ನಾಳೆ ಮೃಗಶೀರ್ಷ ನಕ್ಷತ್ರವಿದೆ. ಅದರಿಂದಾಗಿ ಅಮಾವಾಸ್ಯೆ ಪೂಜೆ ಮಾಡುವವರು, ತರ್ಪಣ ಮಾಡುವವರು ನಾಳೆ ಮಾಡಬಹುದು. ಮತ್ತು ಇವತ್ತು ವಿಷಯಕ್ಕೆ ಬರೋಣ. ರೋಹಿಣಿ ನಕ್ಷತ್ರವಿದೆ. 12:53:57 ಮಧ್ಯಾಹ್ನದವರೆಗೂ. ಆನಂತರ ಬರೋದು ಮೃಗಶೀರ್ಷ ನಕ್ಷತ್ರ. ರೋಹಿಣಿ ನಕ್ಷತ್ರ ಬರುವ 12:54 ಅಮೃತವು ಕುಳವೃದ್ಧಿ ಇರೋದರಿಂದ ಶುಭ ದಿನವಾಗಿದೆ. ಆದರೂ ಅಮಾವಾಸ್ಯೆಯ ಹಿಂದಿನ ದಿನವಾಗಿರೋದರಿಂದಲೂ ಮಂಗಳವಾರ ಬರೋದರಿಂದಲೂ ಮುಹೂರ್ತ ಕಾರ್ಯಗಳಿಗೆ ಶುಭವಲ್ಲ. ಆಮೇಲೆ ಬರುವಂಥ ಮೃಗಶೀರ್ಷ ನಕ್ಷತ್ರ ಅದು ಶುಭವೇ, ಆದರೂ ಅಮಾವಾಸ್ಯೆ. ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಮುಹೂರ್ತ ಕಾರ್ಯಗಳಿಗಿಲ್ಲ. ಇವತ್ತು ಬೇರೆ ವಿಷಯಗಳನ್ನ ನೋಡೋಣ. ಸೂರ್ಯೋದಯ 5:55, ಸೂರ್ಯ ಅಸ್ತಮನ ಸಂಜೆ 6:49. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಶೂಳ ಯೋಗವಿದೆ 9:36. ಇದು ಸ್ವಲ್ಪ ಜ್ಯೋತಿಷರಿಗೆ ಗೊತ್ತಾಗಬೇಕಾಗಿರೋ ವಿಷಯಗಳು. ಆಮೇಲೆ ಗಂಡ ಯೋಗವಿದೆ. ವಿಷ್ಟೀಕರಣ ಮತ್ತು ಶಕುನೀಕರಣವಿದೆ ಇವತ್ತು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ರಾಶಿ 2 ರಾಶಿ ಬರುತ್ತದೆ. ರೋಹಿಣಿ ನಕ್ಷತ್ರ ಇರುವವರೆಗೂ ವೃಷಭ ರಾಶಿ. ಮೃಗಶೀರ್ಷ ನಕ್ಷತ್ರದಲ್ಲಿ ಅರ್ಧ ಭಾಗ ಅಂದರೆ 1 ಮತ್ತು 2ನೇ ಪಾದ ಇರುವವರೆಗೂ ಇದು ವೃಷಭ ರಾಶಿಯಲ್ಲಿರುತ್ತದೆ. ಆಮೇಲೆ ಮಿಥುನ ರಾಶಿ ಬರುತ್ತದೆ. ಅಂದರೆ ರಾತ್ರಿ 11:45 ಮೇಲೆ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 5:55 7:29 ರೋಹಿಣಿ ನಕ್ಷತ್ರ 3ನೇ ಪಾದ. ಆನಂತರ ಮಧ್ಯಾಹ್ನ 12:54 ರೋಹಿಣಿ ನಕ್ಷತ್ರ 4ನೇ ಪಾದ. ಇದೆಲ್ಲವೂ ವೃಷಭ ರಾಶಿನೇ. ಮಧ್ಯಾಹ್ನ 12:54 ಮೇಲೆ ಸಂಜೆ 6:19 ಮೃಗಶೀರ್ಷ ನಕ್ಷತ್ರ 1ನೇ ಪಾದ. ಸಂಜೆ 6:19 ಮೇಲೆ ರಾತ್ರಿ 11:45 ಮೃಗಶೀರ್ಷ ನಕ್ಷತ್ರ 2ನೇ ಪಾದ. ಇಷ್ಟಕ್ಕೆ ಮೃಗಶೀರ್ಷ ನಕ್ಷತ್ರ 2ನೇ ಪಾದ ಮುಗಿಯುತ್ತದೆ. ಅಂದರೆ ವೃಷಭ ರಾಶಿಯೂ ಮುಗಿಯುತ್ತದೆ. ರಾತ್ರಿ 11:45 ಮೇಲೆ ಬೆಳಗಿನ ಜಾವ 5:12 ಮೃಗಶೀರ್ಷ ನಕ್ಷತ್ರ 3ನೇ ಪಾದ. ಆಮೇಲೆ ಮೃಗಶೀರ್ಷ ನಕ್ಷತ್ರ 4ನೇ ಪಾದ. 3ನೇ ಪಾದವು 4ನೇ ಪಾದವು ಮಿಥುನ ರಾಶಿಯಲ್ಲಿ ಬರುತ್ತದೆ. ಹಂಗಾಗಿ ಇವತ್ತು 2 ರಾಶಿ 2 ನಕ್ಷತ್ರ ಇದನ್ನು ನೀವು ತಿಳ್ಕೋಬೋದು. ನಾಳೆ ಅಂತಂದರೆ 25ನೇ ತಾರೀಕು ಅಮಾವಾಸ್ಯೆ ಸಂಜೆ 4:01 ಮೃಗಶೀರ್ಷ ನಕ್ಷತ್ರ ನಾಳೆ 10:40 ಬೆಳಗ್ಗೆವರೆಗೂ. ಆಮೇಲೆ ಆರುದ್ರ ನಕ್ಷತ್ರ. ಈ ರೀತಿ ಇದರೂ ಕೂಡ ಅಮಾವಾಸ್ಯೆಯಲ್ಲೂ ಪ್ರಥಮದಲ್ಲೂ ಮುಹೂರ್ತ ಕಾರ್ಯಗಳೆಲ್ಲ ಗಮನಿಸಿ. ಮತ್ತು ಆಷಾಢ ಪ್ರಾರಂಭವಾಗುತ್ತದೆ, ಗಮನ ಕೊಡಿ. ಪಂಚಾಂಗ ಪ್ರಕಾರ 26ನೇ ತಾರೀಕಿನಿಂದ ಆಷಾಢ ಪ್ರಾರಂಭ. ಇದರಲ್ಲಿ ಸಮಯಗಳು ಕೂಡ ನೋಡುವುದು. ಅಮಾವಾಸ್ಯೆ ಮುಗಿದ ಮೇಲೆ ಪ್ರಥಮ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಲ್ಲಿಂದ ಆಷಾಢ ಸ್ಟಾರ್ಟು ಅಂತ ಅರ್ಥ. 25ನೇ ತಾರೀಕು ಅಂದರೆ ನಾಳೆ ಅಮಾವಾಸ್ಯೆ ಮುಗಿದ ನಂತರ 4:02 ಆಷಾಢ ಪ್ರಾರಂಭ. ಇವತ್ತು ಮತ್ತೆ ಇವತ್ತಿನ ಬೇರೆ ಬೇರೆ ವಿಷಯಗಳಿಗೂ ಬರೋಣ. ರೋಹಿಣಿ ನಕ್ಷತ್ರ 5:55 7:29 3ನೇ ಪಾದ. 7:29 12:54 ರೋಹಿಣಿ ನಕ್ಷತ್ರ 4ನೇ ಪಾದ. ಇದು ಸ್ವಲ್ಪ ಪದೇ ಪದೇ ಹೇಳ್ತೀವಿ. ಮಧ್ಯಾಹ್ನ 12:54 ಸಂಜೆ 6:19 ಮೃಗಶೀರ್ಷ ನಕ್ಷತ್ರ 1ನೇ ಪಾದ. ಸಂಜೆ 6:19 ರಾತ್ರಿ 11:45 ಮೃಗಶೀರ್ಷ ನಕ್ಷತ್ರ 2ನೇ ಪಾದ. ಇಲ್ಲಿಯವರೆಗೂ ವೃಷಭ ರಾಶಿ ಇರುತ್ತದೆ. ರಾತ್ರಿ 11:45 ಮೇಲೆ 5:12 ಮೃಗಶೀರ್ಷ ನಕ್ಷತ್ರ 3ನೇ ಪಾದವಿದೆ. ಆನಂತರ 4ನೇ ಪಾದ ಪ್ರಾರಂಭವಾಗಿ ನಾಳೆಯೂ ಇದೆ ಅಂತ ಹೇಳಿದ್ವಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಜನರಲ್ ಆಗಿ ನೋಡುವಂಥ ಕೆಲವು ವಿಷಯಗಳಿರುತ್ತದೆ.
ಏನೆಲ್ಲ ಇರುತ್ತೆ ಅಂದರೆ ಗುರು ಹೋರೆ, ಅಭಿಜಿತ್ ಮುಹೂರ್ತ, ಈ ರೀತಿಯೆಲ್ಲ ನೋಡೋದು ಉಂಟು. ಇದರಲ್ಲಿ ಸ್ವಲ್ಪ ನೋಡೋಣ, ಆದರೂ ಅದು ಸರಿಯಾದ ಸಮಯವಲ್ಲ. ನಾವು ಅದರಲ್ಲಿ ವಿಂಗಡಿಸಿ 100% ಶುಭ ಸಮಯ, 100% ಅಶುಭ ಸಮಯ ಅಂತ ಕೊಟ್ಟಿರ್ತೀವಿ. ಅದನ್ನು ಮಾತ್ರ ಲೆಕ್ಕಕ್ಕೆ ತಗೋಬೇಕು. ಇದು ಲೆಕ್ಕಕ್ಕಿರುತ್ತೆ ಅಷ್ಟೇ. ಆದ್ದರಿಂದಾಗಿ ಈ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಿ. ಕೆಲವರು ಶುಕ್ರ ಹೋರೆ, ಗುರು ಹೋರೆ, ಒಳ್ಳೆಯ ಟೈಮು, ರಾಹು ಕಾಲ, ಯಮಕಂಠ ಕಾಲ ಅದನ್ನು ಬಿಟ್ಟು ಅಮೃತಗಳಿಗೆ ಇದೆಲ್ಲ ಕೊಡುವಂಥದ್ದು ಉಂಟು. ಆದರೂ ಅದರಲ್ಲಿ ಬೇರೆ ಕೆಟ್ಟೋದು ಜೊತೆಯಲ್ಲಿ ಸೇರಿದರೆ ಅದನ್ನು ಅವಾಯ್ಡ್ ಮಾಡಬೇಕು. ಉದಾಹರಣೆ ನೋಡಿದ್ರೆ ಇವತ್ತು ಶುಭ ಮುಹೂರ್ತ ಸಮಯ ಅಂತ 5:55ರಿಂದ 7:33ವರೆಗೆ ಇರುತ್ತದೆ. ಆದರೂ ಆ ಸಮಯದಲ್ಲಿ ರೋಗಕಾಲ ಅಂತ. ನೀವು ಪ್ರಯಾಣಗಳು ನಾರ್ತ್ ಅಂದರೆ ಉತ್ತರ ದಿಕ್ಕಲ್ಲಿ ಮಾಡೋದಾದರೆ ಗಮನ. ಇವತ್ತಿನ ಬೇರೆ ವಿಷಯಗಳು ಹಂಗೆ ಅಂತಂದರೆ ಲಾಭದ ಸಮಯ 7:32ರಿಂದ 9:09ವರೆಗೆ ಇರುತ್ತದೆ. ಆದರೂ ಇದರಲ್ಲಿ ಖಂಡಿತ 8:30 ಮೇಲೆ ದುರ್ಮುಹೂರ್ತ ಸ್ಟಾರ್ಟ್ ಆಗುತ್ತದೆ. ಅದರಿಂದಾಗಿ ಖಂಡಿತವಾಗಿ ಗಮನ ಕೊಡಿ. ಬುಧ ಹೊರೆ ಅಂತಂತೀವಿ, ವ್ಯಾಪಾರಕ್ಕೆ ಅನುಕೂಲಸ್ಥ. ಈ ಬುಧ ಹೊರೆ ಬರುವಂಥದ್ದು 9:09ದಿಂದ 10:13. ಆದರೆ ಈ ಸಮಯದಲ್ಲಿ ಯಮಕಂಡ ಕಾಲವಿದೆ. ಇದಕ್ಕೆ ನಾವು ಹೇಳುವಂಥದ್ದು ಏನು ಅಂತಂದರೆ ಅಮೃತಗಳಿಗೆ ಅಂತ ನೋಡ್ತೀವಿ 10:01ದಿಂದ 11:27. ಆದರೂ 11:27 ಅಂತಂದರೆ 11:45 ಮೇಲೆ ಚೋರ ಕಾಲ ಬರುತ್ತದೆ ಮತ್ತು ಕೆಲವು ವಿಷಯಗಳಿರುತ್ತದೆ. ಆದ್ದರಿಂದ ಇದನ್ನೆಲ್ಲ ವಿಂಗಡಿಸಿ ನಾವು ಏನು ಮಾಡ್ತೀವಿ ಅಂತಂದರೆ ಫಿಲ್ಟ್ರ್ ಮಾಡಿ ಕೊಡೋದೆ 100% ಶುಭ ಸಮಯ, 100% ಅಶುಭ ಸಮಯ ಅಂತ. ಉದಾಹರಣೆ 5:55 ಬೆಳಗ್ಗೆಯಿಂದ 8:28 ಇದು ಒಂದು ಶುಭ ಸಮಯ. 10:47ರಿಂದ 3:33 ಮಧ್ಯಾಹ್ನದವರೆಗೂ ಒಂದು ಶುಭ ಸಮಯ. ಮತ್ತು ಸಂಜೆ 5:14ರಿಂದ 5:57ವರೆಗೂ ಒಂದು ಶುಭ ಸಮಯ. ಸಂಜೆ 7:28ರಿಂದ ರಾತ್ರಿ 9:34ವರೆಗೂ ಶುಭ ಸಮಯ. ರಾತ್ರಿ 11:01ದಿಂದ 11:14ವರೆಗೂ ಶುಭ ಸಮಯ. ರಾತ್ರಿ 12:02 ಇದು ಒಂದು ಶುಭ ಸಮಯವಾಗಿದೆ. ಇಂಥ ಸಮಯದಲ್ಲಿ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಆದರೂ ಪದೇ ಪದೇ ನಾವು ಹೇಳ್ತೀವಿ ಇದು ಫಿಲ್ಟ್ರ್ ಮಾಡಿರೋದು, ಹಂಗಾಗಿ ಧೈರ್ಯವಾಗಿ ಮಾಡ್ಬೋದು. ಚಿಕ್ಕ ಚಿಕ್ಕ ದೋಷಗಳು ಇದ್ದರೂ ಕೂಡ ಈ ಸಮಯದಲ್ಲಿ ಪರಿಹಾರ ಆಗುತ್ತದೆ. ಆದರೆ 100% ಅಶುಭ ಸಮಯ ಅಂತ ಸೆಲೆಕ್ಟ್ ಮಾಡಿರ್ತೀವಿ, ಅದರಲ್ಲಿ ಪರಿಹಾರ ಇಲ್ಲ. ಅದರಲ್ಲಿ ಯಾವ ಶುಭ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಉದಾಹರಣೆ 8:30ರಿಂದ 9:22ವರೆಗೂ ದುರ್ಮುಹೂರ್ತ. ಬೆಳಗ್ಗೆ 9:09ರಿಂದ 10:45ವರೆಗೂ ಯಮಕಂಡ ಕಾಲ. ಮಧ್ಯಾಹ್ನ 3:35ರಿಂದ ಸಂಜೆ 5:12ವರೆಗೂ ರಾಹು ಕಾಲ. ಸಂಜೆ 5:59ರಿಂದ 7:26ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಸಂಜೆ 6:05ರಿಂದ 6:59ವರೆಗೂ ಮೃತ್ಯು. ರಾತ್ರಿ 9:36ರಿಂದ 10:59ವರೆಗೂ ವಿಷಕಾಲ. ರಾತ್ರಿ 11:16ರಿಂದ 12 ದುರ್ಮುಹೂರ್ತವಿದೆ. ಇದೆಲ್ಲ 100% ಅಶುಭ ಸಮಯಗಳು. ಇದರಲ್ಲಿ ಪರಿಹಾರ ಸಿಗಲ್ಲ. ಸುಮ್ಮನೆ ಒಂದು ಚೋರ ಕಾಲ ಇದೆ, ಅಗ್ನಿ ಪಂಚಕ ಇದೆ, ರಾಜ ಪಂಚಕ ಇದೆ, ಇದಕ್ಕೆಲ್ಲ ಪರಿಹಾರ ಉಂಟು. ಅದೆಲ್ಲ ನಾವು ಈಗ ಕೊಟ್ಟಿರೋದು 100% ಅಶುಭವೇ. ಅದರಲ್ಲಿ ಖಂಡಿತವಾಗಿಯೂ ಪರಿಹಾರ ಇಲ್ಲ. ಯಾರಿಗೋ ಕೆಲವು ಸಮಯಗಳಲ್ಲಿ ಹಿರಿಯರ ಆಶೀರ್ವಾದದಿಂದಲೂ ತಾರಾ ಮತ್ತು ಚಂದ್ರಬಲ ಚೆನ್ನಾಗಿದ್ದರೆ ಅದರ ಮೇಲೆ ಹೋಗುತ್ತದೆ ಅಷ್ಟೇ. ಇಲ್ಲ ಅಂತಂದರೆ ಇಲ್ಲ ಅಂತ ನೀವು ತಿಳ್ಕೊಬೋದು. ಈ ರೀತಿ ಮನಸ್ಸಲ್ಲಿ ಇಟ್ಕೊಂಡು ನೀವು ನಿಮ್ಮ ಕಾರ್ಯಗಳನ್ನ ಮಾಡಿ. ಅಮಾವಾಸ್ಯೆಯು ಕೂಡಿರೋದರಿಂದ, ಚತುರ್ದಶಿಯು ಇರೋದರಿಂದ ಇವತ್ತಿನ ದಿನ ತಾರಾಬಲ ಚಂದ್ರಬಲ ಯಾರಿಗೂ ಇದ್ದರೂ ಅದು ಉಪಯೋಗವಿಲ್ಲ ಅಂತ. ತಾರಾಬಲವಿದೆ, ಚಂದ್ರಬಲ ಇದೆ, ನನಗೆ ಚೆನ್ನಾಗಿದೆ, ಯಾವುದಾದ್ರು ಕಾರ್ಯಗಳನ್ನ ಮಾಡ್ಬೋದಾ ಅಂತಂದರೆ ವಾರ ಮಂಗಳವಾರ, ಚತುರ್ದಶಿ ಮತ್ತು ಅಮಾವಾಸ್ಯೆ ಇರುವ ದಿನ. ಆದ್ದರಿಂದಾಗಿ ಇದು ಶುಭಕರವಾಗಿರಲ್ಲ. ಇದೆಲ್ಲ ಇವತ್ತು ದಿನಕ್ಕೆ, ಎಲ್ಲ ದಿನವೂ ಅಲ್ಲ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.